ಎಲ್ರಿಗೂ ನಮಸ್ಕಾರ. ಮೈಕೈ ನೋವು ಮತ್ತು ಕೀಲು ನೋವು ಮತ್ತು ಊತ ನಿವಾರಣೆಗಾಗಿ ಮೈಕೈ ನೋವಾಗಿರಬಹುದು ಮತ್ತು ಕೀಲು ನೋವಾಗಿರಬಹುದು ಅಥವಾ ಊತ ನಿವಾರಣೆಗಾಗಿ ನೀವು ಓಂಕಾಳಿನ ಪುಡಿ ಸ್ವಲ್ಪ, ನೀವು ಓಂಕಾಳಿನ ಪುಡಿ ಅರ್ಧ ಚಮಚ, ಅದರಲ್ಲಿ 2 ಚಮಚ ನೀವು ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಓಂಕಾಳಿನ ಪುಡಿ ಅರ್ಧ ಚಮಚ, ಅದರಲ್ಲಿ 2 ಚಮಚ ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿದ ನಂತರ ನಿಮಗೆ ಎಲ್ಲಿ ಮೈಕೈ ನೋವಿದೆಯೋ ಅಲ್ಲಿ ಚೆನ್ನಾಗಿ ಅಪ್ಲೈ ಮಾಡಿ. ನೀವು ಸರೌಂಡಿಂಗ್ ಎಲ್ಲಾ ಕಡೆ ಚೆನ್ನಾಗಿ ಜಾಯಿಂಟ್ ಕಡೆ ಆಗಿರ್ಬೋದು, ಊತ ಆಗಿರ್ಬೋದು, ಎಲ್ಲಾ ಕಡೆ ನಿಮ್ಗೆ ಎಲ್ಲಿ ಪೇನ್ ಇದೆ ಅಲ್ಲಿ ಚೆನ್ನಾಗಿ ಅಪ್ಲೈ ಮಾಡಿ. ಓಂಕಾಳಿನ ಪುಡಿಯಲ್ಲಿ ನೀವು 2 ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿ. ಬಿಸಿ ಮಾಡಿದ ನಂತರ ನೀವು ಆ ಬಿಸಿ ಮಾಡಲು ಸ್ವಲ್ಪ ಲುಕ್ವಾರ್ಮ್ ಇದ್ದಾಗ, ಸ್ವಲ್ಪ ಬಿಸಿ ಬಿಸಿ ಇದ್ದಾಗೆ ನಿಮಗೆ ಎಲ್ಲಿ ಪೇನ್ ಇದೆಯೋ ಜಾಯಿಂಟ್ ನಲ್ಲಿ ಆಗಿರ್ಬೋದು, ಊತ ಆಗಿರ್ಬೋದು ಅಥವಾ ಕೀಲು ನೋವು ಆಗಿರ್ಬೋದು, ಎಲ್ಲೇ ಪೇನ್ ಇದ್ರು ಮೈಕೈ ಎಲ್ಲಿ ನೋವಿದ್ರು ಕೂಡ ನಿಮಗೆ ಬ್ಯಾಕ್ ಆಗಿರ್ಬೋದು, ಶೋಲ್ಡರ್ ಆಗಿರ್ಬೋದು, ಎಲ್ಲಾ ಕಡೆ ನೀವು ನಿಮಗೆ ಎಲ್ಲಿ ಪೇನ್ ಇದೆ ಅಲ್ಲಿ ಚೆನ್ನಾಗಿ ಸರೌಂಡಿಂಗ್ ಪ್ರಕಾರ ಎಲ್ಲಾ ಕಡೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡೋದ್ರಿಂದ ನಿಮ್ಮ ಮೈಕೈ ನೋವು ಸಂಪೂರ್ಣ ಹೊರಟೋಗುತ್ತೆ. ನಿಮ್ಮ ಕೀಲು ನೋವು ಸಂಪೂರ್ಣ ಹೊರಟೋಗುತ್ತೆ ಮತ್ತು ಕೀಲು ನೋವು ಆಗಿರ್ಬೋದು, ಊತ ಆಗಿರ್ಬೋದು ಅಥವಾ ಮೈಕೈ ನೋವು ಆಗಿರ್ಬೋದು ಸಂಪೂರ್ಣ ಹೊರಟೋಗುತ್ತೆ. ನೀವು ದಿನದಲ್ಲಿ 2 ಸಾರಿ ಮಾಡುತ್ತಾ ಬಂದಲ್ಲಿ, 2 ರಿಂದ 3 ದಿವಸ ಮಾಡುತ್ತಾ ಬಂದಲ್ಲಿ 100% ನಿಮ್ಮ ಮೈಕೈ ನೋವು, ಊತ ಸಂಪೂರ್ಣ ಹೊರಟೋಗುತ್ತೆ ಮತ್ತು ನಿಮ್ಮ ಬಾಡಿ ಸ್ಟ್ರೆಸ್ ಕೂಡ ಹೊರಟೋಗುತ್ತೆ. ನಿಮ್ಗೆ ಯಾವುದೇ ರೀತಿಯಂತ ಪೇನ್ ಇದ್ರು ಕೂಡ ಓಂಕಾಳಿನ ಪುಡಿ ಮತ್ತು ಕೊಬ್ಬರಿ ಎಣ್ಣೆನ ಮಿಶ್ರಣ ಮಾಡಿ ಸ್ವಲ್ಪ ಬಿಸಿ ಮಾಡಿ ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮ ಮೈಕೈ ನೋವು ಸಂಪೂರ್ಣ ಹೊರಟೋಗುತ್ತೆ. 2 ರಿಂದ 3 ದಿವಸ ಮಾಡೋದ್ರಿಂದ ಸಂಪೂರ್ಣ ಹೊರಟೋಗುತ್ತೆ. ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.